ನಾನ್ ಏನ್ ಸಮಾಧಾನ ಹೇಳಿದ್ರು ಕೇಳಲಿಲ್ಲ. ಇದ್ದಕ್ಕಿದ್ದಾಗೆ ಎದೆ ನೋವಂತ ಶುರು ಆಗ್ಬಿಡ್ತು. somehow we managed the situation. ನಾನು ಅಮ್ಮಂಗೆ ಮತ್ತೊಬ್ಬರು ಮಾತ್ರೆ ಕೊಟ್ಟು ಮಲಗಿಸ್ದೆ. ಎದ್ದ ಮೇಲೆ ಮತ್ತೆ ಶುರು ಹಚ್ಕೋತಾಳ ಶ್ರವಣ. ಒಬ್ಬೊಬ್ರು ಈ ತರ ನಂಗೆ ಟೆನ್ಷನ್ ಕೊಡ್ಬೇಡಿ. ಈಗೇನು ಭೂಮಿನ ನನ್ನ ರೂಮ್ ಒಳಗಡೆ ಕರ್ಕೋಬೇಕು ಅಷ್ಟೇ ತಾನೆ? ಅಷ್ಟೇಪ್ಪ, ಹಾಳಾಗೋಗ್ಲಿ ಬರಕ್ ಹೇಳಿ. ಕಿತ್ತಾಡ್ಕೊಂಡಿರೋರು ನೀವು, ಯಾಕೆ ಅಂತ ನಮಗ್ ಗೊತ್ತಿಲ್ಲ. ಇದ್ರಲ್ಲಿ ನಾವು ನಿಮ್ಗೆ ರಾಯಭಾರಿಯ ಕೆಲಸ ಮಾಡ್ಬೇಕಾ? ಇದ್ರೆ ನಿನ್ ಹೆಂಡತಿನ ಕರ್ಕೋ, ಬೇಡವಾ ಬಿಟ್ಬಿಡು. ಇವ್ನಾಯ್ತು ಇವ್ನ ಹೆಂಡತಿ ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ. ಅತ್ತೆ ಟೆನ್ಷನ್ ಮಾಡ್ಕೋಬಿಡಿ. ನೋಡೋ ಜೊತೆ ನಿಮ್ಮಮ್ಮ ಚೆನ್ನಾಗಿರ್ಬೇಕಂದ್ರೆ ನೀನೇ ಭೂಮಿ ಜೊತೆ ಮಾತಾಡ್ಬೇಕು, ಹೊಂದಾಣಿಕೆ ಮಾಡ್ಕೋಬೇಕು, ಅವಳನ್ನ ನಿನ್ ರೂಮ್ಗೆ ಸೇರ್ಸ್ಕೋಬೇಕು. ಅದೇ ಆಂಬುಲೆನ್ಸು, ಅದೇ ಆಸ್ಪತ್ರೆ, ಅದೇ ಬೆಡ್, ಅದೇ ಅಣ್ಣ, ಎಲ್ರ ಜೊತೆ ನೀವು ಸೇರ್ಕೋಬೇಡಿ. ಗಾಯದ ಮೇಲೆ ಕಾರ್ತ್ ಪುಡಿ ಹಾಕ್ತಿರಲ್ಲ ನೀವು. ಸರಿ, ಹಾಳಾಗೋಗ್ಲಿ, ನಾನೇ ಮಾತಾಡ್ತೀನಿ. ಆದ್ರೆ ಒಂದ್ ವಿಚಾರ, ನಾನು ನನ್ನ ಆತ್ಮಗೌರವ ಸ್ವಾಭಿಮಾನನ ಬಿಟ್ಟು ತಲೆ ತಗ್ಗಿಸ್ತೀನಿ ಅಂತ ಹೇಳಿದ್ರೆ ಅದು ಅಮ್ಮನ ವಿಚಾರಕ್ಕೆ ಮಾತ್ರ. ಎಲ್ಲ ಸರಿ ಕಂದ, ಈಗ ನೀನ್ ಕರೆದ್ರೆ ಅವಳು ಬರ್ಬೇಕಲ್ಲ. ಅಯ್ಯೋ, ನಾನು ಅವಳ ಜೊತೆಗೆ ಆಗ್ಲೇ ಮಾತಾಡಿದೆ ಕಣಪ್ಪ. ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ರೂಮ್ಗೆ ಕಾಲಿಡಲ್ಲ ಅಂತ. ಎಷ್ಟೇ ಆಗ್ಲಿ ನಿನ್ ನಿಂತೇವೇನಪ್ಪ, ನಿನ್ನಷ್ಟೇ ಕೋಪ ಅವಳಿಗೂ ನಿನ್ ಮೇಲಿದೆ. ಒಂದು ಕೆಲಸ ಮಾಡ್ತೀವಿ, ಭೂಮಿ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ನಿನ್ಗೊಂದು ಅಪಾಯಿಂಟ್ಮೆಂಟ್ ಕೊಡ್ತೀನಿ ನಾನು. ಏನ ಅಪಾಯಿಂಟ್ಮೆಂಟ್? ಅವಳೇನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ಕೊಂಡಿದ್ದಾಳ? ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ, ಅದು ನನಗೆ. ಇದು ಸರಿ ಬರಲ್ಲ. ನೀನ್ ಆಸ್ಪತ್ರೆಗೆ ಫೋನ್ ಮಾಡು ನಚ್ಚಿ. ಆಯ್ತಾಯ್ತು, ಅಪಾಯಿಂಟ್ಮೆಂಟ್ ಕೊಡ್ಸಿ, ನಾನು ಮಾತಾಡ್ತೀನಿ. ಸರಿನಾ? ಭೂಮಿ ಹತ್ರ ಹೋಗೋಣ. ಪಾಪ ಅವಳಿಗೆ ನೋಡ್ತಾನೋ ನೋಡೋಣ. ಸರಿನಾ? ಬನ್ನಿ 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 ಬನ್ನಿ. ಏನಿದು, ಒಬ್ರು ಮುಖ ಒಬ್ರು ನೋಡ್ಕೊಂಡ್ ನಿಂತಿದ್ದೀರಲ್ಲ? ನನ್ನ ಇಲ್ಲಿ ಕರ್ಸಿದ್ದೆ ನೀವೆಲ್ರೂ ನನ್ ಜೊತೆ ಮಾತಾಡ್ಬೇಕು ಅಂತ. ಬಂದಾದ್ಮೇಲೆ ಯಾರು ಉಸಿರೇ ತೆಗಿತಾ ಇಲ್ಲ. ಅಲ್ಲ, ನೀವ್ ಈ ರೀತಿ ನಿಂತಿದ್ರೆ ನಾನ್ ಏನ್ ಅನ್ಕೋಬೇಕು? ಯಾರಾದ್ರೂ ಮಾತಾಡಿ ಅಲ್ವಾ? ಸತ್ಯಣ್ಣ, ದೊಡ್ಡ ಸಾಹೇಬ್ರು ನೀವಾದ್ರೂ ಮಾತಾಡಿ. ಸರಿ ಬಾವ, ಇಷ್ಟ ಆಗ್ಲಿ, ಅವಳು ಈ ಮನೆ ಸೊಸೆ ಅಲ್ವಾ? ಇವಾಗ ವಿಷಯ ಮುಚ್ಚಿಟ್ಟು ನಾಳೆ ದಿನ ಗೊತ್ತಾದ್ರೆ ಕೋಪ ಮಾಡ್ಕೊಂತಾಳೆ. ಹೇಳ್ಬಿಡಿ. ಹೌದೌದು, ಮುಚ್ಚಿಟ್ರೆ ನಾಳೆ ದಿನ ನನ್ಗೆ ಯಾಕೆ ಹೇಳಿಲ್ಲ ಅಂತ ಭೂಮಿ ಕೋಪ ಮಾಡ್ಕೊಂಡ್ರು ಮಾಡ್ಕೋಬಹುದು. ಅಯ್ಯೋ, ಅಂತದೇನಾಯ್ತು ಈಗ? ನೀವೆಲ್ರೂ ಈ ರೀತಿ ಒಗ್ಟೊಗ್ಟಂಗ್ ಮಾತಾಡ್ತಿದ್ರೆ ನಂಗ್ ತುಂಬಾ ಭಯ ಆಗುತ್ತೆ. ದಯವಿಟ್ಟು ಅದೇನಾಯ್ತು ಅಂತ ಹೇಳಿ. ಅದಕ್ಕೆ ನೀವ್ ಆಗ್ಲೇ ಅಮ್ಮನಿಂದ ತಪ್ಪಿಸ್ಕೊಂಡು ಲಕ್ಷ್ಮಕ್ಕನ್ ಕರ್ಕೊಂಡ್ ಮನೆ ಹೊರಡೆ ಹೋದ್ರಲ್ಲ. ಹೌದು ಮೈದು, ಅತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ಲಕ್ಷ್ಮಕ್ಕ ಏನ್ ಹೇಳ್ಬಿಡ್ತಾರೋ ಅನ್ನೋ ಭಯದಲ್ಲಿ ನಾನು ಅಕ್ಕನ್ ಕರ್ಕೊಂಡ್ ಒಳಗೋದೆ. ಇವಾಗ ಏನಾಯ್ತು ಅದಕ್ಕೆ? ನೀನೇನೋ ಕರ್ಕೊಂಡ್ ಹೋದೆ, ಆಮೇಲೆ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಏನಾಯ್ತು? ದುರಂತ ಆಗೋಯ್ತು. ದುರಂತನ? ಏನದು? ಅಯ್ಯಯ್ಯೋ, ಇಷ್ಟೆಲ್ಲ ಆಯ್ತಾ? ಹೌದು ಭೂಮಿ, ನಿದ್ದೆಯಿಂದ ಎದ್ದ ಮೇಲೆ ಏನ್ ಅವಾಂತರ ಮಾಡ್ತಾರ ಅಂತ ಎಲ್ರೂ ನಡ್ತಾ ಇದಾರೆ. ನೋಡು. ಹೌದು ಭೂಮಿ, ನೋಡು, ಅದ್ ನೆನ್ಸ್ಕೊಂಡ್ರೆ ಕೈಯೆಲ್ಲ ಹೇಗ್ ನಡೀತಾ ಇದೆ ಅಂತ. ಬಾವ, ನಿಮ್ ಕೈ ನಡೀತಾ ಇಲ್ವಾ? ಕಾಲ್ ನಡ್ತದೆ. ನೋಡಮ್ಮ, ನಿಮ್ಮ ಮಾವನ್ ಕಾಲ್ ನಡೀತದ. ಅಯ್ಯೋ, ಇವಾಗ ನಾನು ಏನ್ ಮಾಡ್ಲಿ? ನೀನು ತಕ್ಷಣ ಅಜಿತ್ ನನ್ ರೂಮ್ ಸೇರ್ಕೋಬೇಕು. ನನ್ಗ ಅವ್ರ ರೂಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನೀನು ಹೋದ್ರೆ ಹೋಗು, ಬಿಟ್ರೆ ಬಿಡು. ನಚಿ, ಯಾವ್ದಕ್ಕೂ ಒಂದ್ ಆಂಬ್ಯುಲೆನ್ಸ್ ರೆಡಿ ಇರಕ್ ಹೇಳು. ಸಂಗೀತ ಎದ್ಮೇಲೆ ಏನಾಗತ್ತೆ ಅಂತ ನೆನ್ಸ್ಕೊಂಡ್ರೆ ಕಣ್ಣಿಗೆ ಕರ್ಕಿ ಬಿಡ್ತಾ ಇದೆ ನನ್ಗೆ. ಫೋನ್ ಮಾಡೋದಕ್ಕಿಂತ ಆಂಬ್ಯುಲೆನ್ಸ್ ನ ಇಲ್ಲೇ ಕರ್ಸಿ ಇಟ್ಕೊಂಡ್ಬಿಟ್ರೆ ಮನೆ ಮುಂದೆ ಒಳ್ಳೇದಲ್ವಾ? ಕರೆಕ್ಟು. ಅತ್ತೆಗೇನಾರ ಆಗಿ ನಾವ್ ಆಂಬ್ಯುಲೆನ್ಸ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ಬರೋ ಅಷ್ಟ್ರಲ್ಲಿ ಅತ್ತೆಗೇನಾರ ಆಗ್ಬಿಟ್ರೆ ನಾನ್ ಹೋಗ್ತೀನಿ, ನಾನ್ ಸಾಹೇಬ್ರ ರೂಮ್ಗೆ ಹೋಗ್ತೀನಿ. ಆದ್ರೆ ಸಾಹೇಬ್ರ ಇದಕ್ ಹೋಗ್ತಾರ? ಅವನಾಗ್ಲೇ ಅದನ್ನ ಅಯ್ಯೋ ಮಾವ, ಏನಾಯ್ತು ಮಾವ? ಅದು ಆನೆಗೆ ಹತ್ತಿರದ್ದು ಇರ್ಬೇ ತೋದ್ಬಿಡ್ತು. ಇಲ್ಲ, ಕಚ್ಬಿಡ್ತು. ಅಯ್ಯೋ, ಹುಷಾರು ಮಾವ. ಆಯ್ತಮ್ಮ. ಈಗ ನಾನ್ ಏನ್ ಮಾಡ್ಲಿ? ನನ್ ಸಾಹೇಬ್ರಿಗೆ ನನ್ ಕಂಡ್ರೇನೆ ಆಗಲ್ವಲ್ಲ, ಅವ್ರು ನನ್ನ ಸೇರಿಸ್ತಾರ? ಒಂದ್ ಕೆಲಸ ಮಾಡ್ತೀವಿ, ನಾವೆಲ್ಲ ಸೇರಿ ಅವನ ಜೊತೆ ಮಾತಾಡಿ ಒಂದ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ನೀವಿಬ್ರು ಕೂತ್ ಮಾತಾಡಿ. ಏನು ಅಪಾಯಿಂಟ್ಮೆಂಟಾ? ಏನು ಜಿಲ್ಲೆ ಕಲೆಕ್ಟರ್ ಅವರು? ಸೇಮ್ ಡೈಲಾಗು. ಏನು? ಏನಿಲ್ಲ, ನನ್ ಮಗಳಿಗೋಸ್ಕರ ಇಬ್ರು ಇಳಿದ್ ಬಂದು ಕಾಪಾಡಿ ಅಮ್ಮ ಅವಳನ್ನ. ನಮ್ಮ ಅತ್ತೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕತ್ತೆ ಕಾಲಾದ್ರೂ ಹಿಡಿತೀನಿ. ಕತ್ತೇನೆ ಕಳಿಸ್ತೀವಿ ಬಿಡು. ಏನಿಲ್ಲ, ನಾವೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಅರೇಂಜ್ ಮಾಡಿ ನಿಂಗೆ ತಿಳಿಸ್ತೀವಿ ಅಂತ ಹೇಳಕೊಟ್ಟೆ ಅಷ್ಟೇ. ಏನಂತೀರಿ? ಸರಿ ಆಯ್ತು, ನಂಗೆ ಸ್ವಲ್ಪ ಕೆಲ್ಸ ಇದೆ ಒಳಗೆ. ಅಬ್ಬಾ, ನಚಿ, ಕರೆಕ್ಟ್ ಆಗಿ ಕೇಳಿಸ್. ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಒಟ್ನಲ್ಲಿ ಮೀಟಿಂಗು ರಮಣೀಯವಾಗಿ, ರೊಮ್ಯಾಂಟಿಕ್ ಆಗಿ, ರಸವತ್ತಾಗಿರ್ಬೇಕು. ನಿನ್ ಜವಾಬ್ದಾರಿ. ಮಾವ, ಯಾರಿಗೆ ಹೇಳ್ತಾ ಇದ್ದೀರಾ? ನೀವ್ ಹೇಳ್ದಂಗೆ ಆ ಮೀಟಿಂಗು ರಮಣೀಯವಾಗಿ, ರಸಭರಿತವಾಗಿ, ರೊಮ್ಯಾಂಟಿಕ್ ಆಗಿರತ್ತೆ ಬಿಡಿ. ಓ ಸರಿ, ಮುಂದೆ ಮುಂದೆ ಏನಿಲ್ಲ, ನಾವ್ 2 ಟೀಮ್ ಆಗಿ ಅವರಿಬ್ಬರಿಗೂ ಬ್ರೈನ್ ವಾಶ್ ಮಾಡಿದ್ರೆ ಹೋಗಿತ್ತು. ಅವಳು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ನನ್ ಜನ್ಮ ಪಾವನ. ಸಾಹೇಬ್ರು ನನ್ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದ್ ನನ್ ಪೂರ್ವ ಜನ್ಮದ ಪುಣ್ಯನೇ. ಧನ್ಯೋಸ್ಮಿ. ಎಲ್ಲ ಸೇರ್ಕೊಂಡ್ ನನ್ನ ಯಾವ ಲೆವೆಲ್ ಇಳಿಸ್ಬಿಟ್ರಿ ಮಾವ. ಎಲ್ಲ ನನ್ನ ಹಣೆ ಬರ. ಏನ್ ಮಾಡೋದು? ಹೋಗ್ಲಿ ಬಿಡಪ್ಪ, ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನೋಡು, ನೀನ್ ಇಷ್ಟೊಂದು ಫೀಲ್ ಮಾಡ್ಕೊಂಡು ಅವಳ ಜೊತೆ ಏನೋ ಮಾತಾಡೋದು ಬೇಡ, ಹೋಗೋದು ಬೇಡ. ಹೋಗಿಬಿಡು. ನೀನೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಗಂಡಸರಿಗೂ ಇದೇ ಗೋಳು. ಹೆಂಡತಿ ಜೊತೆ ಇದ್ದಾಗ ಅವಳ ಬೆಲೆ ಗೊತ್ತಾಗಲ್ಲ, ಅದೇ ಅವಳು ದೂರ ಹೋದಾಗ ಗೊತ್ತಾಗುತ್ತೆ. ನನ್ನನ್ ಕೇಳು, ಹೆಂಡತಿನ ಕಳ್ಕೊಳ್ಳಿ ನೋವೇನು ಅಂತ. ಅವ್ರು ಯಾರೋ ಕಣ್ಣು ಹೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ರಂತ. ಒಂದ್ ಕಾಲದಲ್ಲಿ ಶಾರದಾ ನನ್ ಜೊತೆ ಜಗಳ ಆಡದಾರ ದಿನನೇ ಇಲ್ಲ. ಸಣ್ಣ ವಿಷಯಕ್ಕೂ ಮುನಿಸ್ಕೊಂಡು ಮಾತು ಬಿಟ್ಬಿಡೋಳು. ಇವತ್ತು ಅವಳು ಮಾತಾಡ್ಬೇಕು ಅಂದ್ರು
ಮಾತು ಬರ್ತಿಲ್ಲ. ನನ್ನ ನೋಡಿ ಬಾಯ್ ತುಂಬಾ ಒಂದೇ ಒಂದ್ಸಲ ರೀ ಅಂತ ಕರೀಲಿ ಅಂತ ಕನ್ಸ್ ಕಾಣ್ತಾ ಇದ್ದೀನಿ. ಗಂಡನ್ ಬೆಲೆ ನನ್ ಹಾಗೆ ಕಳ್ಕೊಂಡವ್ರು ಮಾತ್ರ ಗೊತ್ತು ಭೂಮಿ. ಚೆನ್ನಾಗಿದ್ದು ಎಷ್ಟ್ ಬೇಕಾದ್ರೂ ಹೊಡ್ದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಗಲಾಟೆ ಮಾಡ್ಕೊಳ್ಳಿ, ಆದ್ರೆ ಒಟ್ಟಿಗೆ ಗಂಡನ್ ಬೆಲೆ ಏನು ಅಂತ ಅವನ್ನ ಕಳ್ಕೊಂಡ್ಮೇಲೆನೆ ಗೊತ್ತಾಗ. ಸಮಸ್ಯೆಗಳು ಗಾಳಿ ಮಳೆ ಅಂತ ಇವತ್ತಿರುತ್ತೆ, ನಾಳೆ ಹೋಗುತ್ತಮ್ಮ. ಅದಕ್ಕೆ ನಿಮ್ಗೋಸ್ಕರ ಅಲ್ದೇ ಇದ್ರು ಅಮ್ಮನಿಗೋಸ್ಕರ ಆದ್ರೂ ಈ ಮನಸ್ತಾಪನ ಬಿಟ್ಟು ಹೋಗ್ ಬನ್ನಿ ಅದಕ್ಕೆ ಪ್ಲೀಸ್. ಆಯ್ತು, ಅಮ್ಮಂಗೋಸ್ಕರ ನಾನು ಅವಳನ್ನ ಮೀಟ್ ಆಗಿ ಮಾತಾಡ್ತೀನಿ, ಓಕೆನಾ? ಸರಿ, ಎಲ್ ಮೀಟ್ ಮಾಡ್ಬೇಕಂತೆ? ನಚಿ ಲೊಕೇಶನ್ ಶೇರ್ ಮಾಡ್ತಾನಂತೆ, ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಒಳ್ಳೆ ನಿರ್ಧಾರದಿಂದ ವಾಪಸ್ ಬಂದ. ಬೇಬಿ, ಅಜಿತ್ ಮತ್ತೆ ಭೂಮಿ ಎಲ್ ಮೀಟ್ ಆಗ್ತಿದ್ದಾರೆ ಅನ್ನೋ ಲೊಕೇಶನ್ ಗೊತ್ತಾಯ್ತಾ? ಎಸ್ ಮಾಮ್, ನಚ್ಚಿ ಈಗ ತಾನೇ ಅವ್ರ ಲೊಕೇಶನ್ ನ ಶೇರ್ ಮಾಡಿದಾನೆ. ವಾಟ್ ಇಸ್ ಆರ್ ನೆಕ್ಸ್ಟ್ ಪ್ಲಾನ್? ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಮಾಮ್, ಒಂದ್ ಕೆಲ್ಸ ಮಾಡಿದ್ರೆ ಸಂಗೀತ ಅತ್ತೆಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿನ್ನ ಮತ್ತೆ ಆ ಭೂಮಿನ ಒಟ್ಟಿಗೆ ಸೇರ್ಸೋದಕ್ಕೆ ಈ ಓಲ್ಡ್ ಏಜ್ ಈ ಡ್ರಾಮಾ ಮಾಡ್ತಿರೋದು ಅಂತ ಅಜಿತ್ಗೆ ಹೇಳ್ಬಿಟ್ರೆ ವಾಹ್, ಸೂಪರ್ ಅಂಜ್. ಹಾಗೆ ಮಾಡೋಣ. ಹಾಗೇನಾದ್ರೂ ಹೇಳಿದ್ರೆ ಏನಾಗುತ್ತೆ? ಅಜಿತ್ ಮನೆಯವ್ರ ಮೇಲೆಲ್ಲ ಕೂಗಾಡ್ತಾನೆ, ಅಮ್ಮನ್ ವಿಷಯದಲ್ಲಿ ಯಾಕ್ ನನ್ಗ್ ಸುಳ್ಳು ಹೇಳಿದ್ರಿ ಅಂತ. ಆಗ ಮನೆಯವರೆಲ್ಲ ಏನ್ ಮಾಡ್ತಾರೆ? ಯಾರು ಅಜಿತ ನಿನ್ಗಿದ್ ಹೇಳಿದ್ದು ಅಂತ. ಆಗ ಅಜಿತ್ ಏನ್ ಮಾಡ್ತಾನೆ? ಅಂಜು ಹೇಳಿದ್ದು ಅಂತ ಅಂಜು ಕಡೆ ಹೆಬ್ಬೆರಳ್ ಮಾಡ್ತಾನೆ. ಆಗೇನಾಗುತ್ತೆ? ಮನೆ ಒಡೆಯೋದಕ್ ನೋಡ್ತಾ ಇದ್ಯಾ ಅಂತ ನನ್ ನಚ್ಚಿ ನನ್ನ ಹೇಟ್ ಮಾಡ್ತಾನೆ. ಮದ್ವೆನೂ ಮುರ್ದು ಬೀಳತ್, ನಮ್ ಇಮೇಜು ಕೆಡತ್. ಬೇಕಾಯ್ತಲ್ಲ ಮತ್ತೆ ಸುಮ್ನಿರು. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್. ನಚ್ಚಿ ಕಳ್ಸಿರೋ ಲೊಕೇಶನ್ ಇದೆಯಲ್ಲ, ಅಲ್ಲಿಗೆ ನೀನ್ ಹೋಗು. ಅಲ್ಲಿ ಅವರಿಬ್ರು ಏನ್ ಮಾತಾಡ್ತಾರೋ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ. ಅದರಿಂದ ಏನಾಗುತ್ತೆ ಮಾಮ್? ನಾವ್ ಅಂದ್ಕೊಂಡಿದ್ದು ನಡೆಯುತ್ತೆ ಬೇಬಿ. ಹೌ ಮಾಮ್? ಇಬ್ರು ವ್ಯಕ್ತಿಗಳು ಜಗಳ ಆದ್ಮೇಲೆ ಕಾಂಪ್ರಮೈಸ್ ಆಗೋಕ್ಕೂ ಮುಂಚೆ ಜಗಳ ಎಲ್ಲಿಂದ ಶುರುವಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಒಬ್ರ ಮೇಲೆ ಒಬ್ರು ನೀನ್ ಹೀಗ್ ಮಾಡ್ದೆ ಅಂತ, ನೀನ್ ಹೀಗ್ ಮಾಡ್ದೆ ಅಂತ, ಹೀಗಾಯ್ತು ಅಂತ ಮಾತಾಡ್ಕೋತಾರೆ. ಆಮೇಲೆನೆ ಕಾಂಪ್ರಮೈಸ್ ಆಗಿ ಓಕೆ ಈಗ ನೀನ್ ಹೀಗಿರು, ನಾನ್ ಹೀಗಿರ್ತೀನಿ ಅಂತ ಒಂದು ಒಪ್ಪಂದಕ್ ಬರ್ತಾರೆ. ದಟ್ ಮೀನ್ಸ್ ಅಜಿತ್ಗೂ ಮತ್ತೆ ಭೂಮಿಗೂ ಆಕ್ಚುಲಿ ಜಗಳ ಯಾಕಾಯ್ತು ಅಂತ ಹೊರಗ್ ಬರುತ್ತೆ. ಹಾ, ಆ ಸತ್ಯನ ನಿನ್ ರೆಕಾರ್ಡ್ ಮಾಡಿ ಮನೆಯವ್ರ ಮುಂದೆ ಎಲ್ಲ ತೋರಿಸ್ದೆ ಅಂತಿಟ್ಕೋ. ಚಾಪ್ಟರ್ ಕ್ಲೋಸ್. ಶ್ರವಣ, ಹ್ಮ್ ಏನು ಮನೆಯೆಲ್ಲ ಬೇಕು ಅಂತಿದೆ, ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲ ಎಲ್ಲಿಗ್ ಹೋದ್ರು? ಎಲ್ರು ಮನೇಲಿ ಇದೀವಿ, ಯಾರು ಕಾಣಿಸ್ತಿಲ್ವಾ ನಿಮ್ಗೆ? ಕಣ್ಣಿಗೆ ಏನಾದ್ರು ಸಮಸ್ಯೆನಾ ಹೇಗೆ? ನಿಮ್ಮ ದೊಡ್ಡ ಮಗ ಸೊಸೆನ ಕರ್ಕೊಂಡು ಹೊರಗಡೆ ಊಟಕ್ಕೆ ಹೋಗಿದ. ಇನ್ನು ನಿನ್ ಎರಡನೇ ಮಗ ಬಾವಿ ಪತ್ತಿನ ಕರ್ಕೊಂಡು ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಹೌದಾ? ಹೋಗ್ಲಿ ಹೋಗ್ಲಿ, ಚೆನ್ನಾಗ್ ಸುತ್ತಾಡ್ಕೊಂಡ್ ಬರ್ಲಿ. ಶ್ರವಣ ರೀ, ನಾನ್ ನಿಮ್ಮನ್ನೆಲ್ಲ ಒಂದ್ ಮಾತ್ ಕೇಳ್ತೀನಿ, ನಿಜ ಹೇಳ್ತೀರಾ? ಅಂದ್ರೆ ಇಷ್ಟ ದಿನ ನಿನ್ನ ಹತ್ರ ನಾವೆಲ್ಲ ಸುಳ್ಳು ಹೇಳ್ತಿದ್ವಿ ಅಂತನಾ? ಅದೇನ್ ಕೇಳು. ಅಲ್ಲ ಕಣೋ, ನೀವೆಲ್ರೂ ಸೇರಿ ಯಾವ್ದಾದ್ರು ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಮುಚ್ಚಿಡುವಂತ ವಿಷಯ ಏನಕ್ಕ ಇದೆ ಮನೇಲಿ? ಅದೇ ನನ್ ಮನ ಕೇಳಪ್ಪ. ಏನ್ ಗೊತ್ತೇನೋ, ಅಜಿತ ಭೂಮಿ ಮೊದ್ಲಿನ ತರ ಇಲ್ಲ ಅಂತ ನನ್ಗೆ ಅನುಮಾನ ಬರ್ತಿದೆ ಕಣೋ. ಆಸ್ಪತ್ರೆಯಿಂದ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಅವ್ರಿಬ್ರಿಗೂ ಮೊದ್ಲಿನ ತರ ಕೆಮಿಸ್ಟ್ರಿನೇ ಇಲ್ಲ. ಅದಕ್ಕೆ ತಾನೇ ಫಿಸಿಕ್ಸ್ ನ ವರ್ಕೌಟ್ ಮಾಡೋದಕ್ಕೆ ಹೊರಗಡೆ ಹೋಗಿದಾರಂತ. ಏನ್ ಸಂಗೀತಮ್ಮ ನೀವು ಇಲ್ಲಿ ಇರೋರೆಲ್ಲ ಕಲ್ಪನೆ ಮಾಡ್ಕೋತಿದ್ರ? ಇಲ್ಲ ಸತ್ಯ, ನಾನ್ ಆ ರೀತಿ ಎಲ್ಲ ಸುಮ್ನೆ ಅಂದ್ಕೊಳಲ್ಲ. ನಾನ್ ಅನ್ಕೊಂಡ್ರೆ ಅದ್ ನಿಜನೇ ಆಗಿರುತ್ತೆ. ಅವ್ರಿಬ್ರ ಮಧ್ಯೆ ಏನೋ ಜಗಳ ಆಗಿದೆ, ಅದಕ್ಕೆ ಅವ್ರು ಒಬ್ರಿಗೊಬ್ರು ಮುಖನೇ ನೋಡ್ತಿಲ್ಲ. ಆ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೇನೆ ನಾನೇ ಬಲವಂತ ಮಾಡಿ ಇಬ್ರನ್ನು ಎದ್ರು ಬದ್ರು ಕೂರ್ಸಿ ಐ ಲವ್ ಯು ಹೇಳಿ ಅಂತ ಹೇಳಿದ್ದು. ಇದಾದ್ಮೇಲಾದ್ರೂ ಸಮಸ್ಯೆ ಸರಿ ಹೋಗುತ್ತೆ ಅಂದ್ಕೊಂಡೆ. ನೋಡಿದ್ರೆ ಭೂಮಿ ಮತ್ತೆ ಶಾರದಾ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಸಂಗೀತ ಸುಸ್ತಾಗಿ ಮಲ್ಗಿರ್ತದ ಅಷ್ಟೇ. ಈ ಸುಮ್ನೆ ಮಾತ್ ಮರ್ಸೋದಕ್ ನೋಡ್ಬೇಡಿ. ಶ್ರವಣ, ನಿಮ್ ಬಾವಂಗ್ ಹೇಳೋ. ಅಕ್ಕ, ಈಗ ನಾವ್ ಏನ್ ಹೇಳಿದ್ರು ಅದ್ ನಿನ್ ತಲೆಗೆ ಹೋಗಲ್ಲ. ಅದ್ ನಮಗೂ ಚೆನ್ನಾಗ್ ಗೊತ್ತು. ಸ್ವಲ್ಪ ವೇಟ್ ಮಾಡು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮಗ ಸೊಸೆ ನಿನ್ನ ಕಣ್ಣು ಮುಂದೆ ಪ್ರೇಮ ಪಕ್ಷಿಗಳ ತರ ಬಂದು ನಿಂತ್ಕೊಳ್ಳಿಲ್ಲ ಅಂದಾಗ ಈ ಮಾತು. ಏನ್ ಬಾವಾ? ಜಸ್ಟ್ ವೇಟ್ ಅಂಡ್ ವಾಚ್. ಹೌದಾ? ಸದ್ಯ ನೀನ್ ಹೇಳ್ದಾಗೆ ಅವ್ರಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೋ. ನನ್ನಷ್ಟು ಖುಷಿ ಪಡೋರ್ ಯಾರು ಇಲ್ಲ. ನಾನ್ ಇವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಸತ್ಯಣ್ಣ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಬಂದಿದಾರೇನೋ. ಈ ಸೆಟಪ್ ಎಲ್ಲ ನೋಡಿದ್ರೆ ನನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗ್ ಚೆನ್ನಾಗ್ ನೈಸ್ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಇವ್ರು. ನಾನ್ ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಇವಳು ಗೊತ್ತಾದ್ಮೇಲೆ ಸತ್ಯನ ಇವಳು ಕಿವಿ ಹಿಂಡಿ ಸರಿಯಾಗಿ ಬುದ್ಧಿ ಹೇಳ್ದಾಗಿದೆ. ಅದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನಂದು ತಪ್ಪಾಯ್ತು ಸಾಹೇಬ್ರೆ, ಐ ಲವ್ ಯು ಅಂತ ಪ್ರಪೋಸ್ ಮಾಡೋದಕ್ ಬಂದಿಯಾಳ. ಈ ಸೆಟಪ್ ನೋಡಿದ್ರೇನೆ ಗೊತ್ತಾಗತ್ತ ಇವಳು ನನ್ ತಲೆ ಮೇಲೆ ಐಸ್ ಇಡಕ್ಕೆ ಬಂದಿರೋದು. ಇವ್ರು ನನಗ್ ಮಾಡಿರೋ ಅವಮಾನನ ನಾನ್ ಜೀವನದಲ್ಲಿ ಮರೆಯೋಕಾಗಲ್ಲ. ಇವಳು ನನಗ್ ಮಾಡಿರೋ ನಂಬಿಕೆ ದ್ರೋಹನ ನಾನ್ ಯಾವತ್ತಿಗೂ ಮರೆಯಲ್ಲ. ಭೂಮಿ, ಇವ್ರ ಮಾತ್ಗೆಲ್ಲ ಕರ್ಗಿ ಇವ್ರ ಪ್ರಪೋಸಲ್ಗೆಲ್ಲ ಒಪ್ಕೋಬೇಡ ನೀನು. ಇಡೀ ಪ್ರಪಂಚನೇ ತಲ್ ಕೇಳ್ಕಾದ್ರು ಇವಳ ಪ್ರಪೋಸಲ್ ನ ಒಪ್ಕೋಬೇಡ ಅಜಿತ. ಅಮ್ಮನ್ ವಿಚಾರ ಹೇಗಿದೆ ಅಂತ ನಿಂಗೆ ತುಂಬಾ ಚೆನ್ನಾಗ್ ಗೊತ್ತಿಲ್ಲ. ನಮ್ಮಲ್ಲಿ ಏನೇ 1000 ಪ್ರಾಬ್ಲಮ್ ಇರ್ಬೋದು, ಅಮ್ಮನ್ ವಿಚಾರದಲ್ಲಿ ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು. ಅದೇನ್ ಹೇಳಿ ಸಾಹೇಬ್? ಡಾಕ್ಟರ್ ಹೇಳಿದ್ದು ನೆನ್ಪಿದೆ ಅಲ್ವಾ? ಅಮ್ಮಂಗೆ ಈಗಿರೋ ಕಂಡೀಷನ್ ಅಲ್ಲಿ ಯಾವ ಶಾಕಿಂಗ್ ನ್ಯೂಸ್ ಅವ್ರಿಗೆ ಗೊತ್ತಾಗ್ಬಾರ್ದು. ಅಮ್ಮನ್ಗೋಸ್ಕರ ಇನ್ನೂ ಸ್ವಲ್ಪ ದಿನ ಸ್ವಲ್ಪ ದಿನ ನೀನು ನಾನು ನನ್ನ ಹೆಂಡತಿ ಆಗ್ಬೋದು.